ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೆರಿಕಾದ ನ್ಯೂಯಾರ್ಕ್ ನಗರದೊಳಗದೇವ್ರಿ. ಇಲ್ಲಿ ನಾವು ಹಿಂದಿ ಬಾಲಿವುಡ್ ಚಿತ್ರರಂಗದ ಖ್ಯಾತ ಕಲಾವಿದರಾದ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಮತ್ತು ಋತಿಕ್ ರೋಷನ್ ಅವರನ್ನ ನೋಡಿದ್ವಿ. ಹಂಗಾದ್ರ ಎಲ್ಲಂತ ನೋಡೋಣ ಬರಲ್ಲ. ಇದು ನ್ಯೂಯಾರ್ಕ್ ನಗರದ ವಿಶ್ವ ಪ್ರಸಿದ್ಧ ಮೇಡಮ್ ತುಸಾಡ್ ವ್ಯಾಕ್ಸ್ ಮ್ಯೂಸಿಯಂ. ಇಲ್ಲಿ ಜಗತ್ತಿನ ವಿವಿಧ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದ ವ್ಯಕ್ತಿಗಳ ಮೂರ್ತಿಗಳನ್ನು ಮೇಣದಲ್ಲಿ ತಯಾರು ಮಾಡ್ಯಾರ್ರಿ. ಅವರು ನಮ್ಮ ಮುಂದ ಖರೇನೋ ನಿಂತಾರೇನೋ ಅನ್ನುವಷ್ಟ ಜೀವಂತವಾಗಿ ಕಾಣುವಂಗ. ಹಂಗಾದ್ರ ಹೆಂಗೈತಂತ ನೋಡೋಣ ಬರಲ್ಲ. ಮತ್ತು ಈ ವ್ಯಾಕ್ಸ್ ಮ್ಯೂಸಿಯಂ ಬಹಳಷ್ಟು ದೊಡ್ಡದಾಗಿರೋದ್ರಿಂದ ಇದನ್ನು ಸಿನಿಮಾ, ಸಂಗೀತ, ಕ್ರೀಡೆ, ರಾಜಕೀಯ, ವಿಜ್ಞಾನ, ಚಲನಚಿತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿ ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿ ಪ್ರವಾಸಿಗರಿಗೆ ನೋಡ್ಲಿಕ್ಕೆ ಅನುಕೂಲ ಮಾಡ್ಯಾರ್ರಿ. ಪರದೆಯ ಮೇಲೆ ತಮ್ಮ ಅಭಿನಯದಿಂದ ಕೋಟ್ಯಾಂತರ ಹೃದಯಗಳನ್ನು ಗೆದ್ದ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಚಿತ್ರರಂಗದ ಈ ಜನಪ್ರಿಯ ತಾರೆಯರನ್ನು ಹಿಂಗ ನಮ್ಮ ಕಣ್ಮುಂದ ನೋಡಿ ಖರೇನೋ ನಮ್ಗ ಒಂದು ವಿಶೇಷವಾದ ಅದ್ಭುತ ಅನುಭವ ಆಯ್ತ್ರಿ. ಖರೇನೋ ನಮ್ಮ ಮುಂದ ನಿಂತಾರೇನೋ ಅನ್ನುವಷ್ಟ ಜೀವಂತವಾಗಿ ಕಾಣುವ ನಮ್ಮ ನೆಚ್ಚಿನ ಬಾಲಿವುಡ್ ಮತ್ತು ಹಾಲಿವುಡ್ ಸೆಲೆಬ್ರಿಟಿಗಳನ್ನು ಒಬ್ಬೊಬ್ಬರನ್ನು ನೋಡುತ್ತಾ ಹೋದಂಗ ನಮ್ಮ ನೆನಪಿನೊಳಗ ಅವರ ಸಿನಿಮಾಗಳು, ಹಾಡುಗಳು ಮತ್ತು ಅದ್ಭುತ ಅಭಿನಯ ಕಣ್ಣು ಮುಂದೆ ಬಂದು ಹೋಗುವ ಒಂದು ಸುಂದರ ಅನುಭವ. ಪ್ರತಿಯೊಂದು ಪ್ರತಿಮೆಯಲ್ಲೂ, ಪ್ರತಿಯೊಂದು ಮೂರ್ತಿಯಲ್ಲಿಯೂ ಅವರ ವ್ಯಕ್ತಿತ್ವ, ಉಡುಗೆ, ನಿಲುವು ಮತ್ತು ಮುಖಭಾವವನ್ನು ಸಾಧ್ಯವಾದಷ್ಟು ನಿಜವಾಗಿ ಮೂಡಿಸಲು ನೀಡಿರುವ ಅವರ ಪ್ರಯತ್ನ ಖರೇನೋ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿತ್ತು ನೋಡ್ರಿ. ನಮ್ಮ ನೆಚ್ಚಿನ ತಾರೆಯರ ಜೊತೆ ಫೋಟೋ ತೆಗೆಸಿಕೊಳ್ಳುವ ಅವಕಾಶ ನಮಗೆ ಸಿಕ್ಕಾಗ ಒಂದು ಕ್ಷಣ ನಾವು ಕೂಡ ಅವರ ಸಿನಿಮಾದೊಳಗ ಕೆಲಸ ಮಾಡ್ಲಿಕ್ಕತ್ತೀವೇನೋ ಅನಿಸ್ಲಿಕ್ಕತ್ತಿತ್ರಿ. ಇದು ಕೇವಲ ವ್ಯಾಕ್ಸ್ ಮ್ಯೂಸಿಯಂ ಅಲ್ರಿ, ನಮ್ಮ ನೆನಪುಗಳಲ್ಲಿರುವ ತಾರೆಯರನ್ನು ಮತ್ತು ಬಾಲಿವುಡ್ ಮತ್ತು ಹಾಲಿವುಡ್ ಚಿತ್ರರಂಗ ನಮ್ಮ ಕಣ್ಣೆದುರು ಜೀವಂತವಾಗಿ ಕಾಣುವ ಒಂದು ಅದ್ಭುತ ಮಾಯಾಲೋಕ. ಆತ್ಮೀಯ ಬಂಧುಗಳೇ, ಇವತ್ತು ನಾವು ವ್ಯಾಕ್ಸ್ ಮ್ಯೂಸಿಯಂನ ಕೇವಲ ಒಂದು ಭಾಗ ಮಾತ್ರ ನೋಡಿವ್ರಿ. ಇನ್ನೂ ಹಲವಾರು ವಿಭಾಗಗಳಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಅದ್ಭುತ ಮೇಣದ ಮೂರ್ತಿಗಳು ಅದಾವ್ರಿ. ಅವುಗಳನ್ನ ನಾನು ನನ್ನ ಮುಂದಿನ ವಿಡಿಯೋ ಒಳಗ ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೇನ್ರಿ.
ಹಂಗಾದ್ರ ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಗೆ ನನ್ನ ವಿಡಿಯೋ ಲೈಕ್ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ಮುಂದಿನ ವಿಡಿಯೋ ಒಳಗ ಮತ್ತೊಂದು ಅದ್ಭುತ ಅನುಭವದೊಂದಿಗೆ ಮತ್ತೆ ಭೇಟಿಯಾಗೋಣ್ರಿ. ಧನ್ಯವಾದ.